ಚೇತನ್ ಅಗರ್ವಾಲ್ ಹತ್ಯೆ ಆರೋಪಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದೇ ರೋಚಕ. ಇನ್ನು ಹೂಡಿ ಮತ್ತು ಹೆಡ್ಫೋನ್ ಬಳಸಿ ಸಿಕ್ಕಿಬಿದ್ದ ಆರೋಪಿ ಚೇತನ್ ಮತ್ತು ಸಿಯಾ ಜೋಡಿಯ ಹಿಂದಿಗೆ ಇದ್ದ ಚೇತನ್ ಚೌಧರಿ. ಪ್ರಿಯಕರ ಚೇತನ್ಗೆ ತನ್ನ ಲೊಕೇಶನ್ ಕೂಡ ಸಿಯಾ ಶೇರ್ ಮಾಡಿದ್ಲು. 33 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಕೂಡ ಹೂಡಿ ಧರಿಸಿದ್ದ ಚೇತನ್. ಇನ್ನು ಬಿಸಿ ಗಾಳಿಯ ಮಧ್ಯೆಯೂ ಕೂಡ ಹೂಡಿ ಧರಿಸಿದ್ದ ವ್ಯಕ್ತಿ. ಇನ್ನು ಆ ವ್ಯಕ್ತಿಯ ಮೇಲೆ ಪೊಲೀಸರಿಗೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆರೋಪಿ ಚೇತನ್ ಬೆನ್ನು ಬಿದ್ದ ಪೊಲೀಸರಿಗೆ ಸಿಯಾ ಜೊತೆಗಿನ ಲಿಂಕ್ ಇಲ್ಲಿ ಪತ್ತೆಯಾಗಿದೆ. ಲೋಗಢದಲ್ಲಿ ಕೇತನ್ ಅನ್ನ ಪ್ರಪಾತಕ್ಕೆ ತಳ್ಳಿದ್ದ ಸಿಯಾ ಮತ್ತು ಚೇತನ್ ಅನ್ನೋದು ಈಗ ಪೊಲೀಸರಿಗೆ ಗೊತ್ತಾಗಿದೆ. ದಿಲೀಪ್ ಕಂಟಿನ್ಯೂ ಮಾಡಿ. ಈ ಒಂದು ಸಂದರ್ಭದಲ್ಲಿ ಏನೊಂದು ಕೇತನ್ನ ಹತ್ಯೆ ಆಗುತ್ತೆ, ಆ ಕೇತನ್ ಹತ್ಯೆಯ ತನಿಖೆಯನ್ನು ನಡೆಸ್ತಿರೋಂಥ ಪೊಲೀಸ್ನವರಿಗೆ ಮೊದಲು ಸಿಗುವಂಥ ಸುಳುವು ಇದು ಕೇವಲ ಪ್ರಪಾತಕ್ಕೆ ಕಾಲು ಜಾರಿ ಬಿದ್ದಂತ ನಡೆದಿರೋಂಥ ಆಕಸ್ಮಿಕ ಘಟನೆ ಅಲ್ಲ, ಇದು ಕೊಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಮಾನ ಬರೋದಕ್ಕೆ ಮೂಲ ಕಾರಣ ಹೂಡಿ ಧರಿಸಿದಂಥ ವ್ಯಕ್ತಿ. ಈತ ಏನಕ್ಕೆ ಅವ್ರನ್ನ ಫಾಲೋ ಮಾಡ್ತಿದ್ದಾನೆ, ಅದು ಕೂಡ ಇಷ್ಟೊಂದು ಬಿಸಿ ಗಾಳಿ ಮಧ್ಯದಲ್ಲೂ ಆತ ಹೂಡಿ ಧರಿಸಿರೋದು ಯಾಕೆ ಅಂತೇಳ್ಬಿಟ್ಟು ಆತನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಚೆಕ್ ಮಾಡೋಕ್ಕೆ ಶುರು ಮಾಡಿದಾಗ ಆತನ ಫೇಸ್ ಯಾವುದೋ ಒಂದು CCTVನಲ್ಲಿ ಸಿಗುತ್ತೆ. ಆ ನಂತರ ಆತನ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡಿದ ಸಂದರ್ಭದಲ್ಲಿ ಆತನ ಹೆಸರು ಚೇತನ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಆತ ಸಿಯಾ ಜೊತೆ ಸಂಪರ್ಕದಲ್ಲಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಗೊತ್ತಾಗುತ್ತೆ. ಆ ನಂತರ ಅವನ ಮೊಬೈಲ್ ನಂಬರ್ನ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಯಾ ಜೊತೆಗೆ ಆತ ನಿರಂತರವಾಗಿ ಸುಮಾರು 6 ತಿಂಗಳಿಂದ 2,000ಕ್ಕೂ ಹೆಚ್ಚು ಕಾಲ್ಗಳನ್ನು ಮಾಡಿದ್ದಾನೆ. ಜೊತೆಗೆ 600ರಿಂದ 700 ಗಂಟೆಗಳ ಕಾಲ ಮಾತಾಡಿದ್ದಾರೆ ಅವರಿಬ್ಬರು ಅಂತ ಗೊತ್ತಾಗಿದೆ. ಅದು ನಿಜಕ್ಕೂ ಪೊಲೀಸ್ನವ್ರಿಗೆ ಶಾಕಿಂಗ್ ಅನಿಸುತ್ತೆ. ಮತ್ತು ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಏನೊಂದು ಕೇತನ್ ಅಗರ್ವಾಲ್ ಬಿದ್ದು ಸಾವನ್ನಪ್ಪಿರ್ತಾನೆ. ಈ ಒಂದು ಕೇತನ್ ಅಗರ್ವಾಲ್ ಸಾವಿನ ಸುದ್ದಿ ತಿಳಿದ ಬಳಿಕ ಮತ್ತು ಆತನ ಮೃತದೇಹ ಸಿಕ್ಕ ಬಳಿಕ ಯಾವ ಸಂದರ್ಭದಲ್ಲೂ ಕೂಡ ಸಿಯಾ ಯಾವುದೇ ದೊಡ್ಡ ಮಟ್ಟದಲ್ಲಿ ತನ್ನ ನೋವು ಹತಾಶೆಯನ್ನು ವ್ಯಕ್ತಪಡಿಸಲ್ಲ, ಆಕೆ ಕಣ್ಣೀರನ್ನು ಸುರಿಸಲ್ಲ. ಅದು ಕೂಡ ಪೊಲೀಸ್ನವ್ರಿಗೆ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ, ಈಕೆಗೆ ಇಷ್ಟ ಇರಲಿಲ್ವಾ ಅಂತೇಳಿ. ಆನಂತರ ಈತನನ್ನು ಪತ್ತೆ ಮಾಡಿ ಈತನನ್ನು ವಿಚಾರಣೆ ಮಾಡೋದಕ್ಕೆ ಪೊಲೀಸ್ನವರು ಈತನ ಹುಡುಕಾಟ ನಡೆಸ್ತಾರೆ. ಆನಂತರ ಈತನ ಹಿನ್ನೆಲೆ, ಈತನ ಬಿಸ್ನೆಸ್ ಮತ್ತು ಸಿಯಾ ಜೊತೆ ಇರುವಂಥ ಎಲ್ಲ ಲಿಂಕ್ ಗೊತ್ತಾಗುತ್ತೆ. ಅವರ ಏನೊಂದು ಸೋಷಿಯಲ್ ಮೀಡಿಯಾ ಚಾಟ್ಗಳೇನಿದೆ ಅದು ಗೊತ್ತಾಗುತ್ತೆ, ಪರ್ಸನಲ್ ಚಾಟ್ಗಳು. ಆನಂತರ ಅವರಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅವರಿಬ್ಬರು ಒಪ್ಕೊಂತಾರೆ, ನಾವಿಬ್ಬರು ಪರಸ್ಪರ ಪ್ರೀತಿ ಮಾಡಿದ್ವಿ, ಕಳೆದ ಜನವರಿಯಿಂದನೇ ಪ್ರೀತಿ ಮಾಡಿದ್ವಿ, ಆದರೆ ಫೆಬ್ರವರಿಯಲ್ಲಿ ಕುಟುಂಬದ ಒತ್ತಡಕ್ಕೆ ಮಣಿದು ನಾನು ಎಂಗೇಜ್ಮೆಂಟ್ ಆಗಬೇಕಾಗಿತ್ತು. ಆ ಒಂದು ಮದುವೆ ಜೈಪುರದಲ್ಲಿ ದೊಡ್ಡ ದೊಡ್ಡ ಪ್ಯಾಲೇಸ್ನ ಬುಕ್ ಮಾಡಿದ್ರು, ಪ್ರೈವೇಟ್ ಜೆಟ್ಗಳ ಮೂಲಕ ಹೋಗೋದಕ್ಕೆಲ್ಲ ಮದುವೆ ಫಿಕ್ಸ್ ಮಾಡಿದ್ರು. ಜೊತೆಗೆ ಬಾಲಿನಲ್ಲಿ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಇತ್ತು. ನಾನು ಪ್ರೀ ವೆಡ್ಡಿಂಗ್ ಶೂಟ್ನ ಹೆಂಗೋ ಕ್ಯಾನ್ಸಲ್ ಮಾಡಿದೆ. ಜೊತೆಗೆ ಈತನನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ಈ ಒಂದು ಲೋಹಗಢ ಫೋರ್ಟ್ಗೆ ನಾನು ಕರ್ಕೊಂಬಂದೆ. ಮೊದಲ ಬಾರಿ ಬಂದಾಗ ನಾನೇ ತಳ್ಳಿ ಕೊಲೆಗೆ ಪ್ರಯತ್ನ ಪಟ್ಟಾಗ ನನ್ನ ಕೈಲಿ ಆಗಲಿಲ್ಲ. ಹಾಗಾಗಿ 2ನೇ ಬಾರಿ ಜೂನ್ 18ನೇ ತಾರೀಕು ಚೇತನ್ನು ನನ್ನ ಜೊತೆಗಿದ್ದು ಇಬ್ಬರು ಸೇರಿ ತಳ್ಳಿ ಕೊಲೆ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಇದೀಗ ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೊತೆಗೆ ಪೊಲೀಸ್ನವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೆಲ್ಲ ರೀತಿಯ ತನಿಖೆಗಳನ್ನು ಸಂಗ್ರಹ ಮಾಡೋ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.